ಆನೆ ಮರಿಗಳ ಜಾಣತನ. ಒಂದು ಆನೆಗೆ 3 ಮರಿಗಳಿದ್ದವು. ಮೊದಲನೆಯದು ಚಿಕ್ಕದು, ಎರಡನೆಯದು ಅದಕ್ಕಿಂತ ಚಿಕ್ಕದು, ಮೂರನೆಯದು ತೀರಾ ಚಿಕ್ಕದು. ಒಂದು ಬೆಳಗ್ಗೆ ಈ ತೀರಾ ಚಿಕ್ಕವಳು ಎಲ್ಲರಿಗಿಂತ ಬೇಗ ಎದ್ದು ಬಿಟ್ಟಳು. ತಾಯಿಗೆ ಹೇಳಿದಳು, ನನಗೆ ಹಸಿವು, ತುಂಬ ಹಸಿವು. ತಾಯಾನೆ ಹೇಳಿತು, ಕಾಡು ಎಲ್ಲಿದೆ ಎಂದು. ಕೇಳಿದಳು ಮರಿಯಾನೆ. ತನ್ನ ಸೊಂಡಿಲನ್ನು ದೂರದ ಕಾಡಿನ ಕಡೆ ಚಾಚಿತು. ಆ ಕಡೆ ಸೇತುವೆ ಇದೆ, ಅದನ್ನು ದಾಟು, ಕಾಡು ಸಿಗುತ್ತೆ ಅಂದಿತು. ಮರಿಯು ತಡ ಮಾಡಲಿಲ್ಲ, ಸೀದಾ ಸೇತುವೆಯ ಕಡೆ ಓಡಿತು. ಆದರೆ ಸೇತುವೆಯ ಕೆಳಗೆ ಒಂದು ತೋಳ ಇತ್ತು. ಅದಕ್ಕೂ ಹಸಿವಾಯಿತು. ತನ್ನ ಆಹಾರ ತನ್ನ ಕಡೆಗೆ ಓಡಿ ಬರುತ್ತಿತ್ತು. ಖುಷಿಯಾಯಿತು. ತೋಳ ಕೂಗಿತು, ಏ ಆನೆ ಮರಿ, ನಿಲ್ಲು. ಈ ಸೇತುವೆ ನನ್ನದು. ಈಗ ನನಗೆ ಹಸಿವು, ನಿನ್ನನ್ನು ತಿನ್ನುತ್ತೇನೆ. ಮರಿಯು ಹೆದರಲಿಲ್ಲ. ಬೇಡ ಬೇಡ, ನನ್ನ ಅಕ್ಕನು ನನಗಿಂತ ದೊಡ್ಡದಾಗಿ ಇದ್ದಾಳೆ. ತೋಳನಿಗೆ ಸರಿ ಅನಿಸಿತು. ಆನೆ ಮರಿಯನ್ನು ಬಿಟ್ಟು ಬಿಟ್ಟಿತು. ಅದು ಸೇತುವೆಯನ್ನು ಓಡುತ್ತಾ ದಾಟಿತು. ಕಾಡಿನಲ್ಲಿ ಹಸುರಾದ, ಉದ್ದದ, ರುಚಿಯಾದ ಹುಲ್ಲುಗಳಿದ್ದವು. ಮರಿಯು ಖುಷಿಯಾಗಿ ಮೇಯತೊಡಗಿತು. ಸ್ವಲ್ಪ ಹೊತ್ತಾಯಿತು. ಸೇತುವೆ ಬಳಿ ಎರಡನೆಯ ಮರಿ ಬಂದಿತು. ತೋಳ ಕೂಗಿತು, ನಿಲ್ಲು, ಸೇತುವೆ ನನ್ನದು, ನಿನ್ನ ತಿನ್ನಬೇಕು. ಆನೆ ಮರಿಯು ಹೆದರದೆ, ಬೇಡ ತೋಳಯ್ಯ, ನನ್ನ ಅಕ್ಕನು ನನಗಿಂತ ದೊಡ್ಡವಳಾಗಿದ್ದಾಳೆ. ಅವಳು ಇಲ್ಲಿಗೆ ಬರುತ್ತಾಳೆ, ಸ್ವಲ್ಪ ಕಾಯಿ. ಸರಿ ಅಂದು ತೋಳ ಮರಿಯನ್ನು ಬಿಟ್ಟಿತು. ಅದು ಕಾಡಿಗೆ ಹೋಯಿತು. ಆನಂದದಿಂದ ತನ್ನ ತಂಗಿಯನ್ನು ಸೇರಿತು. ಇನ್ನೂ ಸ್ವಲ್ಪ ಹೊತ್ತಾಯಿತು. ತೋಳನಿಗೆ ಹಸಿವು ಹೆಚ್ಚಾಯಿತು. ಆಗ ದೊಡ್ಡ ಆನೆ ಮರಿಯು ಸೇತುವೆಯನ್ನು ದಾಟಲು ಬಂದಿತು. ನಿಲ್ಲು, ನಿನ್ನ ನಾನು ತಿನ್ನಬೇಕು ಎಂದಿತು. ತೋಳ, ಬೇಡಪ್ಪ, ನನ್ನ ತಾಯಿ ಎಲ್ಲರಿಗಿಂತ ದೊಡ್ಡದಾಗಿ ಇದ್ದಾಳೆ. ಅವಳು ಇಲ್ಲಿಗೆ ಬರುವಳು, ನೋಡುತ್ತಿರು ಅಂದಿತು ಮರಿ. ತೋಳ ಏನೂ ಮಾಡಲಿಲ್ಲ. ಮರಿಯು ಓಡಿತು. ಹರ್ಷದಿಂದ ತನ್ನ ತಂಗಿಯರನ್ನು ಕೂಡಿಕೊಂಡಿತು. ಇನ್ನು ಕೊಂಚ ಹೊತ್ತಾಯಿತು. ತೋಳನಿಗೆ ತುಕಡಿಕೆ ಬರುತ್ತಿತ್ತು. ಹೋಗಿ ಸೇತುವೆಯ ಕೆಳಗೆ ಮಲಗಿತು. ಆಗ ದೊಡ್ಡ ಆನೆಯು ದಡ್ ದಡ್ ಅಂತ ಕಾಲು ಹಾಕುತ್ತಾ ಸೇತುವೆ ಕಡೆ ಬಂದಿತು. ಆಗ ತೋಳನಿಗೆ ಎಚ್ಚರವಾಯಿತು. ಏ ನಿಲ್ಲು ಅಂತ ಕೂಗಿತು. ಆದರೆ ಆನೆಗೆ ಅದರ ಕೂಗು ಕೇಳಿಸಲಿಲ್ಲ. ದಡ್ ಅಂತ ಸೇತುವೆಯ ಮೇಲೆ ಕಾಲು ಹಾಕಿತು. ದಡಾರಂತ ಸೇತುವೆ ಮುರಿಯಿತು. ಸೇತುವೆಯ ಕೆಳಗೆ ತೋಳವು ಸಿಕ್ಕಿಕೊಂಡಿತು. ಹೀಗೆ ಈಚೆ ಬರುವುದು ಅಂತ ತಿಳಿಯಲಿಲ್ಲ. ಆನೆಯು ಮುರಿದ ಸೇತುವೆಯನ್ನೇ ಹತ್ತಿಕೊಂಡು ಕಾಡು ಸೇರಿತು. ಇಲ್ಲಿ ತನ್ನ 3 ಮಕ್ಕಳು ಖುಷಿಯಿಂದ ಇರುವುದನ್ನು ಕಂಡಿತು. ಅದಕ್ಕೂ ಹರ್ಷವಾಯಿತು. ನೀತಿ: ಅತಿ ಆಸೆ ಪಟ್ಟಿದ್ದಕ್ಕೆ ನರಿಗೆ ಏನೂ ಸಿಗಲಿಲ್ಲ ಮತ್ತು ತನ್ನ ಪ್ರಾಣವನ್ನು ಕಳೆದುಕೊಂಡಿತು.